ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. 12% ಸೇರಿಸಲಾದ 14,560 ರೂಪಾಯಿಗೆ ಒಂದು ಟಿವಿಯನ್ನ ವ್ಯಕ್ತಿಯು ಖರೀದಿಸಿದನು. ವ್ಯಾಟ್ ಅನ್ನ ಸೇರಿಸುವುದಕ್ಕಿಂತ ಮೊದಲಿನ ಬೆಲೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಈಗ ನಾವು ವ್ಯಾಟ್ ಅನ್ನ ಸೇರಿಸುವ ಮೊದಲಿನ ಬೆಲೆಯನ್ನ ಎಕ್ಸ್ ಅಂತ ಭಾವಿಸೋಣ. ಸೊ ಎಷ್ಟಂತ ಗೊತ್ತಿಲ್ಲ, ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ವ್ಯಾಟ್ ಸೇರಿಸುವ ಮೊದಲಿನ ಬೆಲೆ, ಓಕೆ, ಸೊ ಎಕ್ಸ್ ಅಂತ ತಗೊಳ್ಳೋಣ. ಸೊ ಇಲ್ಲಿ 14,560 ರೂಪಾಯಿ ವ್ಯಾಟ್ ಅನ್ನ ಸೇರಿಸಿದಾಗ ತಗೊಂಡಿರುವಂತದ್ದು. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು? ಎಕ್ಸ್ ಪ್ಲಸ್ ಎಷ್ಟು ಪರ್ಸೆಂಟ್ ಆಗಿದೆ? ವ್ಯಾಟ್ 12% ಅಲ್ವಾ? ಸೊ 12% ಆಫ್ ಎಕ್ಸ್. ಸೊ ಎಕ್ಸ್ ಸಪೋಸ್ ಏನಾದ್ರು ಈ ಒಂದು ಟಿವಿಗೆ 10,000 ರೂಪಾಯಿ ಅಂತ ಆದ್ರೆ ಇದನ್ನ ಎಕ್ಸ್ ಅಂತ ತಗೊಂಡಿದ್ದೇವೆ, ಅದಕ್ಕೆ 12% ಸೇರಿಸಿದಾಗ ಸೊ 14,560 ಆಯ್ತು. ಸೊ ಅದು ತೆಗೆದುಕೊಂಡಿರುವಂತಹ ಟಿವಿಯ ಬೆಲೆ. ಸೊ ಹಾಗಾದ್ರೆ ಅದರ ಒರಿಜಿನಲ್ ಅಮೌಂಟ್ ಎಷ್ಟಿತ್ತು, ಮೊದಲಿನ ಬೆಲೆ ಎಷ್ಟಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ 14,560 ಇಸ್ ಈಕ್ವಲ್ ಟು ಏನ್ ಹೇಳಿ? ಎಕ್ಸ್, ಅದರ ಮೊದಲಿನ ಬೆಲೆಗೆ ಪ್ಲಸ್ ವ್ಯಾಟ್ ಅನ್ನ ಸೇರಿಸಿದಾಗ ಬರುವಂತದ್ದು. ಇದರ ಮೊತ್ತ ಏನಾಗುತ್ತೆ? ಒಟ್ಟು ಇದರ ಬೆಲೆ ಆಗತ್ತೆ. ಓಕೆ, ಸೊ ಈಗ ನಾವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ 14,560 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 12%, 12 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಸೊ ಇದೇನಾಗುತ್ತೆ? ಎಕ್ಸ್ ಪ್ಲಸ್, ಸೊ ಇಲ್ಲಿ 12 ಡಿವೈಡೆಡ್ ಬೈ 100, ಸೊ ಇದನ್ನ ದಶಮಾಂಶಕ್ಕೆ ಬರೆದಾಗ 0.12 ಎಕ್ಸ್ ಆಗತ್ತೆ. ಓಕೆ, ಸೊ ಈಗ 14,560 ಈಸ್ ಈಕ್ವಲ್ ಟು, ಸೊ ಇದೇನಾಯ್ತು? 1 ಎಕ್ಸ್ ಅಲ್ವಾ? ಸೊ 1 ಎಕ್ಸ್ ಪ್ಲಸ್ 0.12 ಎಕ್ಸ್ ಅಂದ್ರೆ ಎಷ್ಟಾಯ್ತು? 1.12 ಎಕ್ಸ್ ಆಗತ್ತೆ. ಓಕೆ, ಸೊ ಈಗ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು 14,560 ಡಿವೈಡೆಡ್ ಬೈ 1.12. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ನಮ್ಗೆ ಆನ್ಸರ್ ಏನ್ ಬರುತ್ತೆ ಹೇಳಿ? 13,000 ಬರುತ್ತೆ. ಓಕೆ, ಡಿವೈಡ್ ಮಾಡಿ, ಸೊ 13,000 ರೂಪಾಯಿ ಆಗತ್ತೆ. ಓಕೆ, ಸೊ 2ರಿಂದ ಭಾಗಿಸಿ, ಸೊ ನೆಕ್ಸ್ಟ್ ಉಳಿದಿರುವಂತದ್ದು. ಸೊ ಎಕ್ಸ್ ಈಸ್ ಈಕ್ವಲ್ ಟು 13,000 ರೂಪಾಯಿ. ಅಂದ್ರೆ ಏನಾಯ್ತು? ವ್ಯಾಟ್ ಸೇರಿಸುವ ಮೊದಲಿನ ಟಿವಿಯ ಬೆಲೆ ಎಷ್ಟಾಯ್ತು ಹೇಳಿ? 13,000 ರೂಪಾಯಿ ಆಗತ್ತೆ. ಅದಕ್ಕೆ 12% ವ್ಯಾಟ್ ಸೇರಿಸೋದ್ರಿಂದ ಮೊತ್ತ ಎಷ್ಟಾಯ್ತು ಹೇಳಿ? 14,560 ಆಯ್ತು. ಅಂದ್ರೆ ಏನಾಯ್ತು? 1,560 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡ್ದಂಗ ಆಯ್ತು. ಓಕೆ, ಥ್ಯಾಂಕ್ ಯು.